ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್. ನಾವಿವತ್ತು ಅಮೆರಿಕದ ಒಂದು ತೋಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬ್ಲೂಬೆರಿ ಸೀಸನ್ ಆಗಿರೋದ್ರಿಂದ ತುಂಬಾನೇ ಬ್ಲೂಬೆರೀಸ್ನ ಬೆಳೆದಿರ್ತಾರೆ ಫಾರ್ಮ್ಸ್ ಅಲ್ಲಿ. ಸೊ ಜನರೇ ಹೋಗಿ ಅಲ್ಲಿ ಬ್ಲೂಬೆರಿನ ಪಿಕ್ ಮಾಡ್ಕೊಂಡು ಬರ್ಬಹುದು. ಸೊ ನಾವು ಅದಕ್ಕೆ ಅಂತ ಬ್ಲೂಬೆರಿ ಪಿಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ ಟೆಂಟ್ ತರ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನಾವು ದುಡ್ಡನ್ನ ಪೇ ಮಾಡಿ ಅವ್ರಿಗೆ ಬ್ಯಾಸ್ಕೆಟ್ ಕೊಡ್ತಾರೆ. ಆ ಬ್ಯಾಸ್ಕೆಟ್ನ ತಗೊಂಡು ಹೋಗಬೇಕು. ಆ ಬ್ಯಾಸ್ಕೆಟ್ ತುಂಬುವಷ್ಟು ಬ್ಲೂಬೆರೀಸ್ನ ಪಿಕ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಏನು ಟ್ರ್ಯಾಕ್ಟರ್ ಬರ್ತಿದೆಯಲ್ಲ, ಈ ಟ್ರ್ಯಾಕ್ಟರಲ್ಲೇ ನಾವು ಕೂತ್ಕೊಂಡು ನಮ್ಮನ್ನ ಇದು ಬ್ಲೂಬೆರಿ ತೋಟಕ್ಕೆ ಕರ್ಕೊಂಡು ಹೋಗುತ್ತೆ. ಯೂಶಲಿ ವೀಕೆಂಡ್ಸಲ್ಲೆಲ್ಲ ಈ ಥರ ಬ್ಲೂಬೆರಿ ಪಿಕ್ಕಿಂಗ್, ಆ್ಯಪಲ್ ಪಿಕ್ಕಿಂಗ್ ಎಲ್ಲ ಬಂದಾಗ ತುಂಬಾ ರಶ್ ಇರುತ್ತೆ. ಇದೊಂಥರ ಎಲ್ಲರಿಗೂ ಫೇವ್ರೆಟ್ ಆ್ಯಕ್ಟಿವಿಟಿ. ಬಟ್ ನಮಗೆ ಇಲ್ಲಿ ವೀಕ್ ಡೇನಲ್ಲೇ ರಜಾ ಇತ್ತು. ಸೊ ನಾವು ವೀಕ್ ಡೇ ಹೋಗಿದ್ರಿಂದ ಜನ ತುಂಬಾ ಕಡಿಮೆ ಇದ್ರು. ನಾವು ಹೋಗಿದ್ದ ಈ ತೋಟದ ಹೆಸರು ಟ್ರಿಪಲ್ ಬಿ ಫಾರ್ಮ್ಸ್ ಅಂತ. ಇಲ್ಲಿ ಬ್ಲೂಬೆರಿನ ಬೆಳೀತಾರೆ. ಆ್ಯಪಲ್ ಸೀಸನಲ್ಲಿ ಆ್ಯಪಲ್, ಪಂಪ್ಕಿನ್ ಸೀಸನಲ್ಲಿ ಪಂಪ್ಕಿನ್, ಸ್ಟ್ರಾಬೆರಿ, ಫ್ಲವರ್ಸ್, ಸೊ ಎಲ್ಲದನ್ನು ಬೆಳೀತಾರೆ. ಆ್ಯಂಡ್ ಎಲ್ಲದಕ್ಕೂ ಪಿಕ್ಕಿಂಗ್ ಆಪ್ಷನ್ಸ್ ಕೂಡ ಇಟ್ಟಿರ್ತಾರೆ. ನಾವು ಹೋಗಿದ್ದ ಟೈಮಲ್ಲಿ ಫ್ಲವರ್ ಪಿಕ್ಕಿಂಗ್ ಕೂಡ ಇತ್ತು. ನೋಡ್ಬೋದು ನೀವು ಇಲ್ಲಿ ಎಷ್ಟು ವೆರೈಟಿ ಆಫ್ ಫ್ಲವರ್ಸ್ ಇದೆ ಅಂತ. ಇವಾಗ ಏನು ನೋಡ್ತಾ ಇದ್ದೀರಾ, ಇದೇ ಬ್ಲೂಬೆರಿ ತೋಟ. ಸೊ ಇಲ್ಲಿ ಫುಲ್ ಎಲ್ಲ ಬೆಳೆದಿರೋದೆಲ್ಲ ಬ್ಲೂಬೆರೀಸೇ. ನಮಗೆ ಇಲ್ಲಿ ಬಂದಾಗ ಯಾವ ಥರ ಪಿಕ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ನಮ್ಮನ್ನು ಕರ್ಕೊಂಬಂದವರೇ ನಮಗೆ ಗೈಡ್ ಮಾಡ್ತಾ ಇದ್ರು. ಸೊ ಇದು ಸ್ಟಾರ್ಟಿಂಗು ಕಾಯಿ ಬಿಟ್ಟಾಗ ಫುಲ್ ಗ್ರೀನ್ ಕಲರ್ ಇರುತ್ತೆ. ಅದು ಬಲ್ತಾದ್ಮೇಲೆ ಅದು ಪಿಂಕಿಗೆ ಟರ್ನ್ ಆಗುತ್ತೆ. ಆ ನಂತರ ಬ್ಲೂ ಟರ್ನ್ ಆಗುತ್ತೆ. ಸೊ ಬ್ಲೂ ಕಲರ್ ಇರೋದನ್ನ ಪಿಕ್ ಮಾಡ್ಕೊಳ್ಳಿ. ತುಂಬ ಡಾರ್ಕ್ ಬ್ಲೂ ಇರೋದನ್ನ ಪಿಕ್ ಮಾಡಿದ್ರೆ ಅದು ಸ್ವಲ್ಪ ಹುಳಿಯಾಗಿರುತ್ತೆ. ಮತ್ತು ದಪ್ಪ ಇರೋದಾದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಅವರೇ ನಮಗೆ ಇನ್ಫಾರ್ಮೇಷನ್ನ ಕೊಟ್ಟು ಗೈಡ್ ಮಾಡ್ತಿದ್ರು ಯಾವ ಥರ ಪಿಕ್ ಮಾಡಬೇಕು ಅಂತ. ಫ್ರೆಶ್ ಬ್ಲೂಬೆರೀಸ್ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿತ್ತು. ನಾವು ಅಲ್ಲೇ ತೋಟದಲ್ಲೇ ಪಿಕ್ಕಿಂಗ್ ಮಾಡುವಾಗನೇ ಟೇಸ್ಟ್ ಮಾಡಿದ್ವಿ. ಸಿಟಿ ಲೈಫ್ನ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅಂತ ಎಲ್ಲ ಎಷ್ಟೇ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ರು ಕೂಡ ನೇಚರ್ ಜೊತೆ ಈ ಥರ ತೋಟದಲ್ಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋದು, ಆ ಖುಷಿನೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಬ್ಲೂಬೆರೀಸ್ನ ಪಿಕ್ ಮಾಡುವಾಗ ನಾನು ಕೂಡ ತಿಂದು ಟೇಸ್ಟ್ ನೋಡ್ತಿದ್ದೆ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಇವಾಗ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಇನ್ನು ಎಳೆಕಾಯಿ, ಇನ್ನು ಬಲ್ತಿರೋದಕ್ಕಿಂತ ಮುಂಚೆ ಈ ಪಿಂಕ್ ಕಲರ್ ಕಾಣಿಸ್ತಾ ಇರೋದು ಇದು ಸ್ವಲ್ಪ ಬಲ್ತಿದೆ ಅಂತ. ಇವಾಗ ಬ್ಲೂ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ನಾವು ತಿನ್ನುವಂಥ ಬ್ಲೂಬೆರಿ ಹಣ್ಣು. ಈಗೇನು ಕಾಣಿಸ್ತಾ ಇದೆಯಲ್ಲ, ಇದೇ ಬ್ಯಾಸ್ಕೆಟ್ ಅವ್ರು ಕೊಡೋದು $20ಗೆ. ನಾವು ಈ ಬ್ಯಾಸ್ಕೆಟ್ ತುಂಬ ಫ್ರೂಟ್ಸ್ನ ತುಂಬಿಸ್ಕೊಂಡು ಹೋಗ್ಬೋದು. ಸೊ ಹೊರ್ಗಡೆ ನಾವು ದುಡ್ಡು ಕೊಟ್ಟು ತೊಗೊಳ್ತೀವಿ ಅಂದರೆ $20ಗೆ ಇಷ್ಟೊಂದು ಫ್ರೂಟ್ ಸಿಗೋದಿಲ್ಲ. ಸೊ ಈ ಥರ ಪಿಕ್ಕಿಂಗ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮಗೂ ಕೂಡ ಜಾಸ್ತಿ ಫ್ರೂಟ್ಸ್ ಸಿಗುತ್ತೆ. ಆ್ಯಂಡ್ ಫಾರ್ಮರ್ಸ್ಗೂ ಕೂಡ ಅವರು ಪ್ಯಾಕೇಜ್ ಮಾಡಿ ಮಾರ್ಕೆಟಿಗೆ ಕಳಿಸ್ಬೇಕು ಅನ್ನೋದಕ್ಕಿಂತ ಅವರಿಗೂ ಇಲ್ಲಿ ನಾವೇ ತೊಗೊಳೋದ್ರಿಂದ ಅವರಿಗೂ ಲಾಭ ಇರುತ್ತೆ, ನಮಗೂ ಲಾಭ ಇರುತ್ತೆ. ಸೊ ಈ ಐಡಿಯಾನ ಎಲ್ಲ ರೈತರು ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇವಾಗ ಏನು ಕಾಣಿಸ್ತಾ ಇದೆಯಲ್ಲ, ಇದು ಆ್ಯಪಲ್ ತೋಟ. ಸೊ ಜುಲೈ ತಿಂಗಳಲ್ಲಿ ಆ್ಯಪಲ್ಲು ಹೀಗಿದೆ, ಗ್ರೀನ್ ಗ್ರೀನ್, ಸ್ವಲ್ಪ ಇನ್ನೂ ಚಿಕ್ಕದಾಗಿದೆ ಸೈಜ್ ಎಲ್ಲ. ಇದೆಲ್ಲ ಆಗಸ್ಟ್ ತಿಂಗಳಿಗೆ ಹಣ್ಣಾಗುತ್ತೆ ಅಂತ ಹೇಳಿದರು. ಸೊ ನಾವು ಹೋಗಿದ್ದು ಜುಲೈ ಮಂತಲ್ಲಿ. ನಾವು ಲಾಸ್ಟ್ ಇಯರ್ ಆ್ಯಪಲ್ ಸೀಸನಲ್ಲಿ ಆ್ಯಪಲ್ ಪಿಕ್ಕಿಂಗ್ ಕೂಡ ಬಂದಿದ್ವಿ. ಆ್ಯಪಲ್ ಪಿಕ್ಕಿಂಗ್ ವಿಡಿಯೋನ ನೋಡಿಲ್ಲ ಅಂದರೆ ಇಲ್ಲೇ ಮೇಲೆ ಲಿಂಕ್ ಬರ್ತಿದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ. ಬ್ಲೂಬೆರಿ ಪಿಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಈ ತೋಟದವ್ರದೇನೆ ಒಂದು ಚಿಕ್ಕ ಬೇಕ್ರಿ ಥರ, ಮಾರ್ಕೆಟ್ ಥರ ಸೆಟಪ್ ಮಾಡಿದ್ರು. ಇಲ್ಲಿ ಅವರೇ ತೋಟದಲ್ಲಿ ಫ್ರೆಶ್ ಆಗಿ ಏನೇನು ಬೆಳೀತಾರೋ ವೆಜಿಟೇಬಲ್ಸ್ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ರು.
ಸೊ ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ಬೇಕು ಅಂದರೆ ಇಲ್ಲಿಂದನೇ ಶಾಪ್ ಮಾಡ್ಕೊಂಡು ಹೋಗ್ಬೋದು. ಅದು ಅಷ್ಟೇ ಅಲ್ಲದೆ ಅವರೇ ಬೆಳೆದಿರೋ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಇವರಿಲ್ಲಿ ಜಾಮ್, ಕುಕ್ಕೀಸ್, ಕೇಕ್ಸ್ ಈ ಥರದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ರು. ಇದೆಲ್ಲ ಫ್ರೆಶ್ಲಿ ಬೇಕ್ಡ್ ಐಟಮ್ಸ್, ತುಂಬಾ ಟೇಸ್ಟಿಯಾಗಿತ್ತು. ನಾವು ಇಲ್ಲಿ ಸ್ವಲ್ಪ ಕುಕ್ಕೀಸ್ ಮತ್ತು ಕೇಕ್ನೆಲ್ಲ ಶಾಪ್ ಮಾಡ್ಕೊಂಡು ಹೊರಟ್ವಿ. ಸೊ ನಾವು ಬ್ಲೂಬೆರಿ ಪಿಕ್ಕಿಂಗ್ ಎಲ್ಲ ಮಾಡಿಕೊಂಡು ಇಲ್ಲೇ ಬ್ಲೂಬೆರಿಯಿಂದ ಮಾಡಿರೋಂಥ ಮಫಿನ್ಸ್, ಕೇಕ್ಸ್ನೆಲ್ಲ ಶಾಪ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋನ ನೀವು ಕೂಡ ನಮ್ಮಷ್ಟೇ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ಇದೇ ಥರ ವೀಡಿಯೋಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.